ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಲೈಂಗಿಕ ಸಮಸ್ಯೆಗೆ ಮಾತ್ರೆಗಳು ಬೇಕಾಗಿಲ್ಲ, ಈ ಕೆಲಸವನ್ನು ಮಾಡಿ ಸಾಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಕಾಮ, ಮೋಹ, ಮದ, ಮತ್ಸರ ಎನ್ನುವ ಅಂಶಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ. ಕೆಲವರು ಇದನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಾ ಇರುತ್ತಾರೆ. ಇನ್ನು ಕೆಲವರ ಹತೋಟಿಗೆ ಇದು ಸಿಗದೆ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ. ಲೈಂಗಿಕ ಆರೋಗ್ಯವೆಂದರೆ ನಿಯಮಿತವಾಗಿ ತನ್ನ ಕಾಮನೆಗಳನ್ನು ಪೂರೈಸಿಕೊಳ್ಳುವುದು. ಇದು ಸಾಧ್ಯವಾಗಿಲ್ಲವೆಂದಾದರೆ ಆತನ ಲೈಂಗಿಕ ಆರೋಗ್ಯ ಸರಿಯಾಗಿಲ್ಲವೆಂದು ಹೇಳಬಹುದು. ಪ್ರಾಣಿಗಳು ಕೂಡ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತವೆ, ಆದರೆ ಅವುಗಳಿಗೆ ಸಮಯ ಹಾಗೂ ಋತುವಿನ ನಿರ್ಬಂಧವಿರುತ್ತದೆ. ಆಯಾಯ ಋತುವಿನಲ್ಲಿ ಮಾತ್ರ ಪ್ರಾಣಿಗಳು ಲೈಂಗಿಕ ಕ್ರಿಯೆ ನಡೆಸುತ್ತವೆ. ಆದರೆ ಮನುಷ್ಯ ಹಾಗಲ್ಲ, ಆತನಿಗೆ ಪ್ರತಿನಿತ್ಯವೂ ಲೈಂಗಿಕ ಕ್ರಿಯೆ ನಡೆಸುವಂತಹ ಶಕ್ತಿ ಇದೆ. ಪ್ರತಿದಿನವೂ ಲೈಂಗಿಕ ಕ್ರಿಯೆ ಸರಿಯಾಗಿ ಆಗದಿದ್ದರೆ ಆಗ ಖಿನ್ನತೆ, ನಿರಾಶೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲವರು ಕಾಮೋತ್ತೇಜನಕ ಮಾತ್ರೆಗಳು, ಔಷಧಿ ಹಾಗೂ ಆಲ್ಕೋಹಾಲ್ನ ಸೇವನೆ ಮಾಡಿಕೊಂಡು ತಮ್ಮ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಇದು ಸರಿಯಾದ ವಿಧಾನವಲ್ಲ. ಇದರಿಂದ ಹಲವಾರು ರೀತಿಯ ಅಡ್ಡಪರಿಣಾಮಗಳು ಉಂಟಾಗಬಹುದು. ಹಾಗಾಗಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಳಸಿಕೊಂಡರೆ ತುಂಬಾನೇ ಒಳ್ಳೆಯದು. ಈ ವಿಡಿಯೋದಲ್ಲಿ ಹೇಳಲು ಹೊರಟಿರುವ ಕೆಲವೊಂದು ಸಲಹೆಗಳನ್ನು ಪಾಲಿಸಿಕೊಂಡು ಹೋದರೆ ನಿಮ್ಮ ಲೈಂಗಿಕ ಜೀವನವು ಸುಗಮವಾಗುವುದು. ಒತ್ತಡಕ್ಕೆ ಬ್ರೇಕ್ ಹಾಕಿ. ಹೌದು, ಲೈಂಗಿಕ ಜೀವನಕ್ಕೆ ದೊಡ್ಡ ತೊಡಕು ಉಂಟು ಮಾಡುವ ವಿಷಯವೆಂದರೆ ಅದು ಒತ್ತಡ. ನೀವು ಒತ್ತಡದಿಂದ ಮುಕ್ತರಾಗಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಿ. ಒತ್ತಾಯಪೂರ್ವಕ ಲೈಂಗಿಕ ಕ್ರಿಯೆ ಬೇಡ. ಸಂಗಾತಿಯ ಜತೆ ಲೈಂಗಿಕ ಇತಿಮಿತಿ, ಆಸೆಗಳು ಹಾಗೂ ಏನನ್ನು ಬಯಸುತ್ತೀರಿ ಎನ್ನುವ ಬಗ್ಗೆ ಮಾತನಾಡಿ. ಒತ್ತಾಯಪೂರ್ವಕವಾಗಿ ಮಾಡುವಂತಹ ಲೈಂಗಿಕ ಕ್ರಿಯೆಯು ನಿಮಗೆ ಯಾವುದೇ ಸುಖವನ್ನು ನೀಡದೆ ಲೈಂಗಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆರೋಗ್ಯಕರ ಆಹಾರ ಕ್ರಮವನ್ನು ಪಾಲಿಸಿ. ಆರೋಗ್ಯಕರ ಆಹಾರ ಕ್ರಮವನ್ನು ಪಾಲಿಸಿಕೊಂಡು ಹೋಗಿ. ನಿಮ್ಮ ಆರೋಗ್ಯಕ್ಕೆ ಹೇಗೆ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕೋ ಅದೇ ರೀತಿಯಲ್ಲಿ ಲೈಂಗಿಕ ಆರೋಗ್ಯಕ್ಕೂ ಕೆಲವೊಂದು ಒಳ್ಳೆಯ ಪೋಷಕಾಂಶಗಳು ಬೇಕಾಗಿರುತ್ತದೆ. ಚೆನ್ನಾಗಿ ನೀರು ಕುಡಿಯಿರಿ. ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ನೀರು ಕುಡಿಯಿರಿ. ಯಾಕೆಂದರೆ ನಿರ್ಜಲೀಕರಣದಿಂದ ಯೋನಿ ಶುಷ್ಕತೆ ಮತ್ತು ನಿಮಿರುವಿಕೆ ಅಸಾಮಾನ್ಯವಾಗಬಹುದು. ಮಾನಸಿಕ ತೊಂದರೆಗೆ ಮದ್ದು ಮಾಡಿ. ಲೈಂಗಿಕ ಕ್ರಿಯೆಯ ವೇಳೆ ಮಾನಸಿಕವಾಗಿ ನಿಮಗೆ ಯಾವುದೇ ಸಮಸ್ಯೆಯಾಗುತ್ತಾ ಇದ್ದರೆ ಆಗ ನೀವು ಮನೋತಜ್ಞರನ್ನು ಭೇಟಿಯಾಗಿ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಧೂಮಪಾನ ನಿಲ್ಲಿಸಿ. ಧೂಮಪಾನ ಮಾಡುತ್ತಾ ಇದ್ದರೆ ಅದನ್ನು ಬಿಟ್ಟುಬಿಡಿ. ಯಾಕೆಂದರೆ ಇದು ಲೈಂಗಿಕ ಜೀವನ ಹಾಗೂ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರುತ್ತದೆ. ಜನನಾಂಗಗಳ ಸಮಸ್ಯೆ ಇದ್ದರೆ ಜನನಾಂಗಗಳಲ್ಲಿ ಕಾಣಿಸಿಕೊಳ್ಳುವ ಕೆಲವೊಂದು ಕಾಯಿಲೆಗಳನ್ನು ಪರೀಕ್ಷಿಸಿಕೊಳ್ಳಲು ಮಹಿಳೆಯರು ಸ್ತ್ರೀರೋಗ ತಜ್ಞರನ್ನು ಭೇಟಿಯಾಗಬೇಕು. ಪುರುಷರು ಕೂಡ ಏನಾದರೂ ಸಮಸ್ಯೆ ಇದ್ದರೆ ವೈದ್ಯರನ್ನು ಭೇಟಿಯಾಗಬೇಕು. ರಕ್ಷಾ ಕವಚವನ್ನು ಬಳಸಲೇಬೇಕು. ಒಂದಕ್ಕಿಂತ ಹೆಚ್ಚಿನ ಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುತ್ತಾ ಇದ್ದರೆ ಲೈಂಗಿಕ ರೋಗಗಳನ್ನು ತಪ್ಪಿಸಲು ರಕ್ಷಾ ಕವಚ ಬಳಸಲೇಬೇಕು. ಮುಖ್ಯವಾಗಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿ. ಲೈಂಗಿಕ ಕ್ರಿಯೆ ನಡೆಸುವ ಜಾಗದಲ್ಲಿ ಹೆಚ್ಚಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಯಾಕೆಂದರೆ ಸಣ್ಣ ಕಣವು ಜನನಾಂಗದೊಳಗೆ ಹೋದರೆ ಅದರಿಂದ ಸೋಂಕು ಉಂಟಾಗಬಹುದು. ಮುಖ್ಯವಾಗಿ ಮಹಿಳೆಯರು ಲೈಂಗಿಕ ಕ್ರಿಯೆ ಮೊದಲು ಹಾಗೂ ಬಳಿಕ ಮೂತ್ರ ವಿಸರ್ಜನೆ ಮಾಡಬೇಕು. ಇದರಿಂದ ಯಾವುದೇ ಕಣಗಳು ಇದ್ದರೂ ಅದು ಹೊರಹೋಗುವುದು. ಇದರಿಂದ ಯುಟಿಐನಂತಹ ಸೋಂಕನ್ನು ತಡೆಗಟ್ಟಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.